ಇದೇನು ವೈಫೈ ನಾಟ್ ಕನೆಕ್ಟೆಡಾ ಪಾಸ್ವರ್ಡ್? ಅರೆ ಇದೇನು ವರ್ಕ್ ಆಗ್ತಾ ಇಲ್ಲ. ಏನಮ್ಮ ವೈಫೈ ಪಾಸ್ವರ್ಡ್ ಏನೋ? ಫ್ರಿಡ್ಜ್ ಮೇಲಿದೆ. ಫ್ರಿಡ್ಜ್ ಮೇಲೆ? ಓ ವೈಫೈ ಮತ್ತೆ ಚೇಂಜ್ ಮಾಡಿಬಿಟ್ಟಿದ್ದಾಳೆ. ಹಾಂ, ಫ್ರಿಡ್ಜ್ ಮೇಲೆ. ಫ್ರಿಡ್ಜ್ ಮೇಲೆ ಇಲ್ವಲ್ಲಮ್ಮ? ಅಲ್ಲೇ ಇದೆ ರೀ. ಫ್ರಿಡ್ಜ್ ಮೇಲೆ ಬರೀ ಧೂಳು ಇರೋದು. ಏಣಿ ಹಾಕ್ಬಿಟ್ಟು ಏನ್ ಮಾಡ್ತಾ ಇದ್ದೀರಾ? ಫ್ರಿಡ್ಜ್ ಮೇಲೆ ನೋಡ್ತಾ ಇದ್ದೀನಿ ಪಾಸ್ವರ್ಡು. ಫ್ರಿಡ್ಜ್ ಮೇಲೆ ಧೂಳಿದೆ ಅಂತ ನೀವೇ ಹೇಳಿದ್ರಿ ತಾನೆ. ಯಾರಾದ್ರೂ ಪಾಸ್ವರ್ಡ್ ಅಲ್ಲಿ ಬರೀತಾರಾ? ಕೆಲವು ಸಲ ಸೀಕ್ರೆಟ್ ಪಾಸ್ವರ್ಡ್ ಎಲ್ಲ ಹಿಂಗೆ ಧೂಳಲ್ಲಿ ಬರ್ದಿಟ್ಟಿರ್ತಾರೆ, ಆಮೇಲೆ ನೀವು ಒರೆಸ್ಬಿಡ್ಬೋದಲ್ವಾ. ಇವಾಗ ನಮ್ಮ ಅಪಾರ್ಟ್ಮೆಂಟ್ ಕಾರ್ ಮೇಲೆ ಧೂಳಿದ್ರೆ ಚಿಕ್ಕ ಹುಡುಗರು ಬರೀತಾರಲ್ಲ, ಕಾರ್ ಓಡಿಸೋ ಕೊಳತ್ ನನ್ನ ಮಗನೇ ಅಂತ. ಆ ಥರ ನೀನೇನಾದ್ರೂ ಪಾಸ್ವರ್ಡ್ ಸೀಕ್ರೆಟ್ ಆಗಿ ಬರ್ದಿದ್ದೀನೋ ಅಂತ ಹುಡುಕ್ತಾ ಇದ್ದೆ ಮೇಲೆ. ನಮ್ ಕಾರ್ ಮೇಲೆ ಹತ್ರ ಯಾರು ಬರ್ದಿದ್ರಾ? ಹೌದು, ಸುಮಾರು ಸಲ ಬರ್ದಿದ್ರು. ಫೋಟೋ ತೆಗೆದು ನನಗೆ ಕಳ್ಸತ್ತಾನೆ. ಆ ಬ್ಲಾಕ್ ಅಲ್ಲಿ ವಾಟ್ಸಪ್ ಅಲ್ಲಿ ಚೆನ್ನಾಗಿ ಊದಾಕ್ಬಿಡ್ತಿದ್ದೆ ಎಲ್ಲ ಮಕ್ಕಳನ್ನು ನಾನು. ಪಾಸ್ವರ್ಡ್ ಎಲ್ಲಿದೆ ಅದು ಹೇಳು ಫಸ್ಟ್. ಪಾಸ್ವರ್ಡ್ ಅಲ್ಲಿ ಬರ್ದಿಲ್ಲ. ಫಸ್ಟ್ ಇಳಿರಿ ಕೆಳಗೆ, ನೀವು ಇಳಿರಿ. ಒಳ್ಳೆ ಕತೆ. ಇಳಿದ್ಬಿಟ್ಟು ಆ ಏಣಿ ಎತ್ತಿರಿ ಫಸ್ಟ್. ಬರ್ರಿ ಇಲ್ಲಿ. ಫ್ರಿಡ್ಜ್ ಮೇಲೆ ಅಂದ್ರೆ ಇದು ಮೇಲೆ, ಇದು ಮೇಲೆ, ಅರ್ಥ ಆಯ್ತಾ? ಹಣೆ ಮೇಲೆ ಕುಂಕುಮ ಅಂದ್ರೆ ಇಲ್ಲಿ ಇಟ್ಕೋತೀವಿ, ಇಲ್ಲಿ ಇಟ್ಕೋತೀವ? ನೋಡಮ್ಮ, ಇದು ಮುಂದೆ, ಇದು ಸೈಡ್, ಇದು ಹಿಂದೆ. ಅವಾಗ ಇದೇನಾಯ್ತು ಮೇಲೆ ತಾನೆ ರೀ. ಇವಾಗ ಟೇಬಲ್ ಮೇಲೆ ಏನಾರು ಇಟ್ಟಿದ್ದೀನಿ ಅಂದ್ರೆ ಟೇಬಲ್ ಮೇಲೆ ಇಡ್ತಿಂತಾರೆ, ಹಂಗೇನೆ ಫ್ರಿಡ್ಜ್ ಮೇಲೆ ಅಂದ್ರೆ ಫ್ರಿಡ್ಜ್ ಮೇಲೆ. ನೋಡ್ದಾ, ನೀನು ಸಿಗಾಕೊಂಡೆ. ಟೇಬಲ್ ಮೇಲೆ ಅಂದ್ರೇನು? ಮೇಲೆ ಟೇಬಲ್ ಈ ಸೈಡ್ ಎಲ್ಲ ಇರುತ್ತೆ. ಟೇಬಲ್ ನಿಮ್ಗೆ ಇವಾಗ ಪಾಸ್ವರ್ಡ್ ಬೇಕಾ? ನಾನು ಹೋಗ್ಲಾ? ಪಾಸ್ವರ್ಡ್ ಕೊಡು, ಪಾಸ್ವರ್ಡ್ ಕೊಡು. ಅಲ್ಲಿ ಪಕ್ಕದಲ್ಲಿ ಮೆನು ಇದೆ, ಆ ಮೆನು ಹಿಂದ್ಗಡೆ ಬರ್ದಿದ್ದೀನಿ, ನೋಡ್ಕೊಳ್ಳಿ. ಒಳ್ಳೆ ಕತೆ. ನನಗೆ ನನ್ನನ್ನು ಕೇಳಬೇಡಿ. ಒಳ್ಳೆ ಕತೆ. ಇಷ್ಟೊತ್ತು ಪಾಸ್ವರ್ಡ್ ಏನಂತ ನನ್ನನ್ನು ಕೇಳಬೇಡಿ ಅಂತ ಬರ್ದಿಟ್ಟಿದ್ಯಲ್ಲ ಇಲ್ಲಿ. ಅದೇ ಪಾಸ್ವರ್ಡು. ವಾ, ಅದೇ ಪಾಸ್ವರ್ಡಾ? ಅಪ್ಪ, ನನ್ನ ಕೇಳಬೇಡಿ. ಅಲೇ ವರ್ಕ್ ಆಗ್ತಿಲ್ಲಮ್ಮ. ಏನಂತ ಹಾಕಿದ್ರಿ ಪಾಸ್ವರ್ಡ್ನ? ನನ್ನ ಕೇಳಬೇಡಿ, ಕ್ಯಾಪಿಟಲ್ NA. ಏನಪ್ಪ ಇಷ್ಟು ಅವಿವೇಕಿ ತರ ಆಡ್ತೀರಾ ನೀವು? ಕನ್ನಡದಲ್ಲಿ ಎಲ್ಲಾದ್ರೂ ಕ್ಯಾಪಿಟಲ್ ಲೆಟರ್ಸ್ ಇದೆಯಾ? ಇಂಗ್ಲೀಷಲ್ಲಿ ಇದೆಯಲ್ಲಮ್ಮ. ಆದ್ರೆ ಪಾಸ್ವರ್ಡ್ ಕನ್ನಡದ್ದಲ್ಲ. ಅವಾಗ ಕ್ಯಾಪಿಟಲ್ ಇಲ್ಲ, ಕ್ಯಾಪಿಟಲ್ ತೆಗೀರಿ ಹೇಳ್ತೀನಿ. ಸ್ಮಾಲ್ ಲೆಟರ್ಸ್ ಎಲ್ಲ. NAN. ಯಾಪ, ನಂದೇನ್ ಪಾಸ್ವರ್ಡು? ನನ್ನ ನಾವತ್ತು ನನ್ನ. ಇಂಗ್ಲೀಷಲ್ಲಿ ನಾವತ್ತಿಲ್ಲ ಐತಮ್ಮ. ಆದ್ರೆ ಪಾಸ್ವರ್ಡ್ ಕನ್ನಡದ್ದಲ್ಲ, ಅವಾಗ ನಾವತ್ ಬರ್ಲೇಬೇಕಲ್ಲಿ. NANNA ನನ್ನ. That was legitness. Yeah, it was. NANNA ಸ್ಪೇಸ್. ಯಪ್ಪ, ಆಗಲ್ಲಪ್ಪ ನಿಮ್ ಜೊತೆ ನನ್ ಕೈ ಸಾಧ್ಯನೇ ಇಲ್ಲ. ನೀವು ಎಲ್ಲಾರು ಪಾಸ್ವರ್ಡ್ ಅಲ್ಲಿ ಸ್ಪೇಸ್ ಇರತ್ತಾ? ನೀವು ದಯವಿಟ್ಟು ಸರೋಜನ್ ಗಂಡನ ಹತ್ರ ಟೆಕ್ನಾಲಜಿ ಬಗ್ಗೆ ತಿಳ್ಕೊಂಬನ್ನಿ ನೀವು ಸ್ವಲ್ಪ. ಓನಮ್ಮ, ನೀನ್ ಟೆಕ್ನಾಲಜಿನ ಸರೋಜನ್ ಗಂಡನ ಹತ್ರನ ಕೇಳ್ತೀನಿ. ಸ್ಪೇಸ್ ಇಲ್ಲ ಪಾಸ್ವರ್ಡ್ಸ್ ಅಲ್ಲಿ. ಅದೇ ನಂದು ತಲೆನಲ್ಲೂ ಸ್ಪೇಸ್ ಬಿಡಲ್ವಲ್ಲ, ಹಂಗೆ. ಹೌದಾ? ನಾನು ಹೋಗ್ತಾ ಇದ್ದೀನಿ. ಇದಮ್ಮ ಯಾಕಮ್ಮ ಕೋಪ ಮಾಡ್ಕೋತೀಯ? ಗಂಡ ಅಂದ್ಮೇಲೆ ಒಂದ್ 2 ಮಾತು ಬರುತ್ತೆ ಹೋಗುತ್ತೆ. 2 ಮಾತು ಪೇಜ್ ಗಟ್ಲೆ ಮಾತಾಡ್ತಿರಲ್ಲ. ಹಾಕಿ NNA ಕೇಳಿ ಬೇಡಿ. NNAKELIBEDI. ಎಲೆ ತಿರ್ಗಾ ವರ್ಕ್ ಆಗ್ತಾ ಇದ್ದಲ್ಲ, ನೀನ್ ಹೇಳಿದ್ದನು. ಇದಾದ್ಮೇಲೆ ನನಗೆ ಗೊತ್ತಿಲ್ಲ. ಅದೇ ಒಳ್ಳೆ ಕತೆ. ನೀನ್ ಹೇಳಿದ್ದೆ ಪಾಸ್ವರ್ಡ್ ತಾನೆ ಹಾಕಿದ್ದು. ಏನು ಅಮ್ಮ? ಏನೀಗ? 1 nm ಡಿಸ್ಟೆನ್ಸ್ ಅಲ್ಲಿ ಇದೀವಿ, ನಿಧಾನಕ್ಕೆ ಮಾತಾಡೋದು ಯಾಕೆ ಇಷ್ಟ ಇದೆಯಾ? ಒಳ್ಳೆ ಹಂಗ ಏನ್ರಿ ವಿಷಯ? ಅದಾ, ಈ ತಿಂಗಳು ಸ್ಟಾರ್ಟಿಂಗ್ ಅಲ್ಲಿ ಇದು ನಿಮ್ಗೆ ಇದು ಕೊಟ್ಟಿದ್ನಲ್ಲ ಅಮ್ಮ, ಇದೆ
ಈ ತಟ್ಟೆ ಎಲ್ಲ ನಾನು ಎಳೆಯಾಗಿ ಬಿಡಿಸ್ಕೊಂಡು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಹೇಳೋದು ವಿಷ್ಣು ಸಹಸ್ರನಾಮ ಕಲೀರಿ, ನಾಲ್ಗೆ ಬುದ್ಧಿ ಎರಡೂ ಶುದ್ಧ ಆಗತ್ತೆ ಅಂತ. ವಿಷಯ ಏನ್ ಹೇಳಿ ಕರೆಕ್ಟಾಗಿ ನಂಗೆ. ಅದೇ ವೈಫೈ ಬಿಲ್ ಕಟ್ಟಕ್ಕೆ ಕಾಸು ಕೊಟ್ಟಿದ್ನಲ್ಲಮ್ಮ. ಏನ? ಏನ ಏನ ಅದೇ ಕರೆಕ್ಟಾಗಿ ಏನ್ರಿ ಬಾಯ್ ಬಿಟ್ಟು. ವೈಫೈ ಕಟ್ಟಕ್ಕೆ ಕಾಸು ಕೊಟ್ಟಿದ್ನಲ್ಲ, ಬಿಲ್ ಕಟ್ಟಿದ್ಯಮ್ಮ? ಸ್ಟಾಪ್ ಇಟ್ ರೈಟ್ ದೇರ್. ಈ ದುಡ್ಡು ಕಾಸು ಬಿಲ್ ಕಟ್ದ್ಯ, ನಾ ಕೊಟ್ಟೆ ನೀ ಕೊಟ್ಟಿಲ್ಲ, ಮೋಸ ಮಾಡ್ದೆ, ಇದ್ಯಾವುದು ನನಗೆ ಇನ್ಮೇಲಿಂದ ಬೇಕಾಗಿಲ್ಲ. ಪಬ್ಲಿಕ್ ಇಂದ ನೀವು ನನ್ಗೆ ಅವಮಾನ ಮಾಡ್ಸಿದೀರಾ. ಪಬ್ಲಿಕ್ ಅಲ್ಲಿ ನನಗೆ ಅವಮಾನ ಆಗಿದೆ. ಅದ್ರ ಬದಲಾಗಿ ಫ್ರಾಕ್ ಹಾಕೊಂಡು ಸರ್ಕಲ್ ಅಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡು ಅಂದ್ರೆ ಮಾಡ್ಬಿಡ್ತಿದ್ದೆ ನಾನು. ತಲೆಗೆಲ್ಲ ಕೆಟ್ಟಿದ್ದೀನಿ ನಿನ್ಗೆ. ಆ ಥರದ್ದು ಏನ್ ಮಾಡ್ಬಿಟ್ಟೆ ಅಂತ ನಾನು. ಏಕೆ ಲಾಸ್ಟ್ ಟೈಮು ಶೆಟ್ರ್ ಅಂಗಡಿಗೆ ದಿನಸಿ ತರೋದಕ್ಕೆ ಇವಳಿಗೆ 5,500 ನಾನು ಕೊಟ್ಟಿದ್ದೆ. ಇವಳು ನನಗೆ ವಾಪಸ್ ಕೊಟ್ಟಿದ್ದಾಳೆ ಅಂತಿದ್ದಾಳೆ. ಕೊಟ್ಟಿದ್ದಾಳೆ ಇಲ್ವಾ ನನಗೆ ಗೊತ್ತಿಲ್ಲ. ನೀವೇ ಸ್ವಲ್ಪ ಹೇಳಿ ಅಂತ ಈ ಪಬ್ಲಿಕ್ನ ನೀವು ಕೇಳಲಿಲ್ವಾ? ಇವ್ರುಗಳು ಅಷ್ಟು ಏನು ವೆರೈಟಿ ಆಗಿ ಡಿಸೈನ್ ಆಗಿ, ಸ್ಯಾರ್ ನಿಮಗೆ ಟೋಪಿ ಹಾಕಿದ್ದಾರೆ, ಪಂಗ್ನಮ ಹಾಕಿದ್ದಾರೆ, ಮೋಸ ಮಾಡಿದ್ದಾರೆ, ಇವ್ರು ದುಡ್ಡೇ ಕೊಟ್ಟಿಲ್ಲ ಅಂತ ಹೇಳಿದ್ರು. ಆ ಮೆಸೇಜ್ ಎಲ್ಲ ಓದಿ ನನಗೆ ಎಷ್ಟು ನೋವಾಯ್ತು ಗೊತ್ತಾ. ಇಟ್ ಹರ್ಟ್ಸ್ ಚಿನ್ನ. ಈ ಚಿನ್ನ ಯಾರಮ್ಮ? ಡೈಲಾಗ್ ಹೇಳಿದ್ ನಾನು. ಕಟ್ಟಾಗಿದೆ, ಕಟ್ಟಿದೀನಿ ಅನ್ನೋ ರೆಸಿಪ್ಟು ನಿಮ್ಮ ವಾಟ್ಸ್ಆಪ್ಗೆ ಮುಂದೆ ಕಳ್ಸಿದೆ. ಏನ್ ಹೇಳಿ ಅದು? ಫಾರ್ವರ್ಡ್ ಮಾಡಾಗಿದೆ, ಹೋಗಿ ನೋಡ್ಕೊಳ್ಳಿ. ನಂಗೆ ಯಾರ್ದು ದುಡ್ಡಿನ ಹಂಗೆ ಬೇಕಾಗಿಲ್ಲ. ಬಂತಲ್ಲ ಡೈಲಾಗ್. ಇವಳು ಕೈಗೆ ಸಿಗಾಕೊಂಡ್ರೆ ರೌಟ್ರ್ ನೋಡೋಣ ಒಂದ್ಸಲ. ಅರೆ ಲೈಟೇ ಬರ್ತಾ ಇಲ್ವಲ್ಲ. ಏನಮ್ಮ 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 ಇಲ್ಲಿ ರೌಟ್ರ್ ಲೈಟ್ ಬರ್ತಾ ಇಲ್ಲ, ಸ್ವಲ್ಪ ಬರ್ತೀಯಾ? ಏನನ್ನ ಕರೆದಿದ್ದು? ಅದು ರೌಟರ್ ಲೈಟು ಆನ್ ಆಗ್ತಾ ಇಲ್ಲ, ಅದಕ್ಕೆ. ಎಲ್ಲಿ ಏನ್ ಲೈಟ್ ಆನ್ ಆಗದೆ ಇದ್ರು ನನ್ನನ್ನು ಕೇಳಿದ್ರೆ ನಾನೇನು ಎಲೆಕ್ಟ್ರಿಕಲ್ಸ್ ಕೆಟ್ಟೋದ್ನೇನ್ರಿ? ಅಲ್ಲಮ್ಮ, ಲೈಟ್ ಎಲ್ಲ ಇದೆ, ಅದು ಮಾತ್ರ ಆನ್ ಆಗ್ತಾ ಇಲ್ಲ ಅಂತ ಕೇಳಕ್ಕೆ. ಹಂಗೆ ಇವಾಗ ಗಮನಿಸಿದೀರಾ ಅದನ್ನ? ಸ್ವಲ್ಪ ದೂರ ನಿಂತ್ಕೊಳ್ಳಿ. ಯಾಕಮ್ಮ? ಆಫ್ ಆಗಿತ್ತಾ? ಆಫ್ ಆಗಿರ್ಲಿಲ್ಲ, ನಾನೇ ಆಫ್ ಮಾಡಿದ್ದೆ. ಯಾಕೆ ಹೋದ್ಸಲ ನೀವು ನನ್ಗೇನೋ ಇಂಗ್ಲಿಷ್ ಹಾಡ್ತಾರ ಬೋಳಿ ಮೂಳಿಕ್ ಅಂತ ಬೈದ್ಬಿಟ್ಟು ನೀನ್ ಪೆದ್ದಿ ಯಾವ ಎಕ್ಸಾಮು ಬರ್ದಿಲ್ಲ ಅಂತೆಲ್ಲ ಅಂದಿದ್ರಲ್ಲ. ನಿಮಗೆ ಎಲ್ಲ ಗೊತ್ತು, ನಾನೇ ಜಾಣ ಜೋಮಾಲ ಅಂತ ಓಡಾಡ್ತಿರ್ತೀರಲ್ಲ. ನಿಮ್ದು ಅಹಂನ ಮುರಿಬೇಕು ಅಂತಾನೆ ಹಂಗ್ ಮಾಡಿದ್ದು. ಚಕ್ಲಿನ ಮುರಿಯಕ್ಕೆ ರೌಟರ್ ಬಂದಿದೆ ಅಲ್ವಾ? ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ಬಂದಿದ್ಯಮ್ಮ. ಎಂಥ ಜಗತ್ತು! ನಿರ್ಜೀವ ವಸ್ತುಗೆ ಮಾನ ಮರ್ಯಾದೆ ಪ್ರೀತಿ ಎಲ್ಲ ಕೊಡ್ತಾರೆ. ಜೀವಂತ ಹೆಂಡತಿನ ಪಬ್ಲಿಕ್ ಅಲ್ಲಿ ಅವಮಾನ ಮಾಡ್ತಾರೆ. ನೀನ್ ಅದ್ರ ತರ ಅನ್ಲಿಮಿಟೆಡ್ ಡೇಟಾ ಕೊಡ್ತೀಯಾ? ಇಲ್ಲ ತಾನೆ ರೆಡಿ. ಹಂಗ ಇದೇನಾ ನಿಮ್ ಕೊನೆ ಮಾತು? ಕೊನೆ ಮಾತಂದ್ರೆ ಅಂದ್ರೆ ಈ ಮ್ಯಾಟ್ರಲ್ಲಿ ಇದೇನಾ ನಿಮ್ ಕೊನೆ ಮಾತು? ಅಷ್ಟೇಮ್ಮ. ಹೌದಾ? ಇನ್ಮೇಲಿಂದ ಪ್ರತಿ ದಿನ ಪಾಸ್ವರ್ಡ್ ಚೇಂಜ್. ಬೇಡಮ್ಮ, ಹಂಗೆಲ್ಲ ಮಾಡ್ಬೇಡ. ಅಲ್ಲ ಹಲೋ. Day 2. ಏನಮ್ಮ ಇವತ್ತು ಪಾಸ್ವರ್ಡೇ ಬರ್ದಿಲ್ಲ? ನನ್ನ ಕೇಳಿ. ನಿನ್ನೇ ಅಲ್ವಾ ಕೇಳ್ತಾರ? ಅದೇ ಪಾಸ್ವರ್ಡ್, ನನ್ನ ಕೇಳಿ. ಓ ಅದೇನಾ ಪಾಸ್ವರ್ಡು? ನಾಳೆ ಚೇಂಜ್ ಆಗತ್ ಮತ್ತೆ. Day 3. ಏನ್ ಬೇಕಿತ್ತು? ಪಾಸ್ವರ್ಡ್. ಯಾವನಿಗೆ ಗೊತ್ತು? ಅಲ್ಲಮ್ಮ, ನೀನೇ ಚೇಂಜ್ ಮಾಡ್ತೀನಿ ಅಂದೆ. ಇವಾಗ ಯಾವನ್ ಗೊತ್ತು ಅಂತ ಯಾರ್ದ್ರ ಕೇಳಲಿ? ಪಾಸ್ವರ್ಡೇ ಅದು. ಯಾವನಿಗೆ ಗೊತ್ತು? ಅದೇ ಪಾಸ್ವರ್ಡು. ಹೌದು. ತಾವತ್ತು ತಾವತ್ತು ಒತ್ತೀನಿ ಬಿಡಮ್ಮ. Day 4. ಹಲೋ, ನೀವೇ ಗೆಸ್ ಮಾಡಿ. ನಾನೇ ಗೆಸ್ ಮಾಡಬೇಕಾ? ಇನ್ಮೇಲೆ ನನ್ನನ್ನು ಕೇಳಬೇಡಿ, ನೀವೇ ಮಾಡ್ಕೊಳ್ಳಿ.
ನಿಮ್ಮನೆ ಬರ. ಏ ಅಷ್ಟೆಲ್ಲ ತಲೆ ಓಡಿಸೋ ಅವಶ್ಯಕತೆ ಇಲ್ಲ. ನೀವೇ ಗೆಸ್ ಮಾಡಿ, ಅದೇ ಪಾಸ್ವರ್ಡ್. ಆಮೇಲೆ NEEVE ನೀವೇ ಅಲ್ಲ, NIVE ನೀವೇ. ಅರ್ಥ ಆಯ್ತಾ? ಕರೆಕ್ಟಾಗಿ ಟೈಪ್ ಮಾಡ್ಕೊಳ್ಳಿ. NEVA ಯಾವಾಗಪ್ಪ ನೀವೇ ಆಯಿತು? ನೋಡ್ರಪ್ಪ, ನಿಮ್ಮ ಕೃಪಾ ಕಟಾಕ್ಷದಿಂದ ನನ್ನ ಜೀವನದ ಪಾಸ್ವರ್ಡೇ ಚೇಂಜ್ ಹಾಕಿಬಿಟ್ಟಿದೆ. ಬಟ್ ಇದ್ರೂ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಹಿಂಗೆ ಇರಲಿ ಆಯಿತಾ? ಅವಳು ಮಾಡೋ ಹಲಾಲ್ ಟೊಪ್ಪಿ ಕೆಲಸನೆಲ್ಲ ನನ್ನ ಅವಾಗ ಮೆಸೇಜ್ ಆಗ್ತಾಯಿರಿ, ಇಲ್ಲಾಂದ್ರೆ ಮರ್ತೋಗುತ್ತೆ ನನಗೆ. ಆಯಿತಾ? ಬರಲಾ?